ನಮಸ್ಕಾರ, ನಾನು ನಿಮ್ಮ ಮಹೇಶನ್ ಮಾತಾಡ್ತಿದ್ದೀನಿ. ಇವತ್ತೇನೆಂದರೆ ಕುಂದಾದ್ರಿಗೆ ಹೋಗ್ತಿದ್ದೀವಿ. ನೋಡಬೇಕು, ಮಳೆ ಸ್ವಲ್ಪ ಇದೆ. ಈಗಷ್ಟೇ ಬಿದ್ರಗೋಡು ರೀಚ್ ಆದ್ವಿ. ಇಲ್ಲಿಂದ ಒಂದು 12 ಕಿಲೋಮೀಟ್ರ್ ಆಗುತ್ತೆ. ನೋಡಬೇಕು ಇನ್ನು ಏನಾಗುತ್ತೆ ಅಂತ ಸರಿಯಾಗಿ ಗೊತ್ತಿಲ್ಲ. ಮಳೆ ಮಾತ್ರ ಸಿಕ್ಕಾಪಟ್ಟೆ ಬರ್ತಿದೆ, ಸ್ವಲ್ಪ ಹೊತ್ತು ಬಿಟ್ಟು. ಈಗ ನಾವು ಹೊಸಗದ್ದೆ ರೀಚ್ ಆದ್ವಿ. ಈಗ ಹೊಸಗದ್ದೆಯಿಂದ ಕುಂದಾದ್ರಿಗೆ ಹೋಗ್ತಿದ್ದೀವಿ. ಆಗುಂಬೆ ಹೋಗೋ ರೋಡಲ್ಲಿ ರೈಟಿಗೆ ತಿರುಗಬೇಕು. ಹೊಸಗದ್ದೆಯಿಂದ ಕುಂದಾದ್ರಿಗೆ ಹೋಗ್ಬೋದು. ಕುಂದಾದ್ರಿ ಗುಡ್ಡ ಇಲ್ಲಿಂದನೇ ಸ್ವಲ್ಪ ಕಾಣ್ಲಿಕ್ಕೆ ಶುರುವಾಗಿದೆ. ಹತ್ತಿರ ಹೋಗಿ ನಿಮಗೆಲ್ಲ ಕ್ಲಿಯರ್ ಆಗಿ ತೋರಿಸ್ತೇನೆ. ಅಲ್ಲಿ ಮಿಸ್ಟ್ ಇದ್ದರೆ ಪ್ರಾಬ್ಲಮ್ ಆಗ್ತದೆ, ನೋಡುವ. ಇಲ್ಲಿ ಈಗ ಸ್ವಲ್ಪ ಬಿಸಿಲು ಬರ್ತಿದೆ. ಇಲ್ಲಿಂದ ನಾವು ರೈಟಿಗೆ ತಗೊಳ್ಬೇಕು. ಸೀದಾ ಹೋದರೆ ನಮಗೆ ಗುಡ್ಡಗೆರೆ, ಆಗುಂಬೆ, ಇಲ್ಲಾಂದರೆ ಶಿವಮೊಗ್ಗ, ತೀರ್ಥಹಳ್ಳಿ ಆ ಕಡೆ ಹೋಗೋ ರೂಟ್ ಸಿಗುತ್ತೆ. ನಾವು ಇಲ್ಲಿಂದ ಕುಂದಾದ್ರಿ ಹೋಗಬೇಕು. ಇಲ್ಲಿಂದ ನಾವು ಕುಂದಾದ್ರಿ ಗುಡ್ಡಕ್ಕೆ ಹೋಗೋದು ಫಸ್ಟ್ ಗೇಟ್ ಸಿಗುತ್ತೆ. ಇದು ಫಸ್ಟ್ ಗೇಟು. ಈಗ ನಾವು ಸೆಕೆಂಡ್ ಗೇಟ್ಗೆ ತಲುಪಿದ್ದೇವೆ. ಇನ್ನು ಮೇಲೋಗಿ ಏನಂತ ನೋಡುವ. ಮತ್ತು ಕುಂದಾದ್ರಿಗೆ ಬರುವ ಸಮಯ ಬೆಳಿಗ್ಗೆ 9ರಿಂದ 5:30 ಒಳಗೆ. ಆಮೇಲೆ ಫಸ್ಟು ಸೆಕೆಂಡ್ ಗೇಟ್ನೆಲ್ಲ ಕ್ಲೋಸ್ ಮಾಡ್ತಾರೆ, ಮತ್ತು ಬರಲಿಕ್ಕೆ ಆಗೋದಿಲ್ಲ. ಈಗ ನಾವು ಕುಂದಾದ್ರಿಯ 3ನೇ ಗೇಟಿಗೆ ತಲುಪಿದ್ದೇವೆ. ಇಲ್ಲಿಂದ ಸೀದಾ ಮೇಲೆ ಹೋಗ್ಬೋದು. ಮತ್ತೇನೆಂದರೆ ಇಲ್ಲಿ ಔಷಧ ಗಿಡಗಳು ಎಲ್ಲ ಸುಮಾರು ಇದ್ದಾವೆ, ಅದನ್ನೆಲ್ಲ ನೋಡಬೇಕು. ಅದ್ರ ವಿಷಯ ನಮಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಮತ್ತೇನೆಂದರೆ ಇದು ಶಿವಮೊಗ್ಗ ಡಿಸ್ಟಿಕ್ಕಿಗೆ ಸೇರಿದೆ. ಇಲ್ಲಿ ಹಾಕಿದ್ದಾರೆ ಯಾವ ಗಿಡಗಳು ಅಂತೇಳಿ, ಯಾವ ಗಿಡಗಳು ಸಿಗುತ್ತವೆ ಅಂತೇಳಿ. ಮತ್ತೇನೆಂದರೆ ಇಲ್ಲಿ ಯಾವ ಥರ ಹೋಗಬೇಕು, ಚಪ್ಪಲೆಲ್ಲ ರಿಮೂವ್ ಮಾಡಿ ಹೋಗ್ಬೇಕಂತೆಲ್ಲ ಹಾಕಿದ್ದಾರೆ. ಇಲ್ಲಿಂದ ಒಂದು 150 ಮೀಟರ್ ನಡ್ಕೊಂಡು ಹೋಗಬೇಕು. ಇನ್ನೊಂದು ಸ್ವಲ್ಪ ದೂರ ಸುಸ್ತಾಯಿತು ಇಲ್ಲಿ ಹತ್ಕೊಂಡು ಬರಲಿಕ್ಕೆ. ಇವಾಗ ಸ್ವಲ್ಪ ಕ್ಲಿಯರ್ ಇದೆ,
ಆದರೆ ಇನ್ನು ಅಲ್ಲಿ ಹತ್ತಿರ ಹೋಗಿ ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಆ ಕಾಲದ ದೇವಸ್ಥಾನ ಕಟ್ಟಬೇಕಂತೇಳಿ ಒಂದು ತಲೆ ಹೊಡೆದಾಕಿರ್ಬೋದು. ಯಾಕಂದರೆ ಇಷ್ಟು ಒಳ್ಳೆ ಗಾಳಿ, ಈ ನೇಚರ್ ಎಲ್ಲ ಗುಡ್ ವೈಬ್ ಎಲ್ಲ ಸಖತ್ತಾಗಿದೆ. ಮತ್ತೇನಂದರೆ ಆ ಕಾಲದಲ್ಲಿ ಇಲ್ಲಿ ಒಂದು ಈ ಗುಡ್ಡದಲ್ಲಿ ಕಟ್ಟಿದ್ದಾರೆ ಅಂದರೆ ಇದು ಕುಂದಾದ್ರಿ ಗುಡ್ಡದಲ್ಲಿರುವ ಎಮ್ಮೆಗಳು. ಮತ್ತು ಕಾಣ್ಕೋಣ ಅಂತ ತಿಳ್ಕೊಳ್ಬೇಡಿ, ಇಲ್ಲಿ ಎಮ್ಮೆಗಳೆಲ್ಲ ಈ ಹೈಟಿಗೆ ಬಂದು ಮೇವು ಮೇಯ್ತಿದೆ ಅಂದರೆ ಏನು ಹೇಳೋದು ಹೇಳಿ. ಮತ್ತು ಇಲ್ಲಿ ಒಂದು ಒಳ್ಳೆ ಕೆರೆ ಇದೆ. ಮತ್ತು ಇದು ಯಾವಾಗಲೂ ನೀರು ಇದಾಗೋದಿಲ್ಲ, ಯಾವ ಬರಗಾಲದಲ್ಲೂ ನೀರು ಖಾಲಿ ಆಗಲ್ಲ. ಮತ್ತು ಒಳ್ಳೆ ಮೀನುಗಳಿದೆ. ಆವಾಗ ಮೀನುಗಳು ಕಾಣ್ತಿತ್ತು, ಈಗೇನು ಕಾಣ್ತಿಲ್ಲ. ಈಗ ನಾನು ದೇವಸ್ಥಾನದೊಳಗೆ ಹೋಗ್ತಿದ್ದೇನೆ, ನೋಡುವ ಅಲ್ಲಿಂದು ಏನಿದೆ ಅಂತೇಳಿ. ಇಲ್ಲಿ ಕಲ್ಕೆತ್ತನೆಗಳು ಎಷ್ಟು ಚೆನ್ನಾಗಿದೆ ಅಂತೇಳಿ. ನಮ್ಮ ಈ ಕಡೆ ಬಂದಿದ್ದೀವಿ, ಸ್ವಲ್ಪ ನೋಡುವ. ಈ ಮಿಸ್ಟಿಗೆ ಏನು ಸರಿಯಾಗಿ ಕಾಣಿಸ್ತಾನೆ ಇಲ್ಲ, ಯಾಕಂದರೆ ಈ ಮೊಬೈಲಲ್ಲಿ ಏನು ಸರಿಯಾಗಿ ಕಾಣಲ್ಲ, ನಮ್ಮ ಕಣ್ಣಿಗೆ ಸ್ವಲ್ಪ ಸರಿಯಾಗಿ ಕಾಣಲ್ಲ. ಇಲ್ಲಿ ಬಂದರೆ ಎಂಜಾಯ್ ಮಾಡಲಿಕ್ಕೆ ಆಗೋದು. ಕ್ಯಾಮ್ರಾದಲ್ಲಿ ಏನಾದ್ರು ಕ್ಲಿಯರಾಗಿ ಕಾಣಲ್ಲ. ಒಳ್ಳೆ ಗಾಳಿನಂತ ಎಂಜಾಯ್ ಮಾಡಲಿಕ್ಕೆ ಆಗಲ್ಲ ಬಿಡಿ. ಮಳೆಗೂ ಈ ಗಾಳಿಗೂ ಬಾಗಿಗೂ ಸಖತ್ತಾಗಿ ಫೀಲ್, ಗುಡ್ ವೈಬ್ ಮಾತ್ರ, ಏನು ಬೇಕಾದಾಗಲಿ. ಎಷ್ಟೇ ಮೂಡ್ ಅಪ್ಸೆಟ್ ಆಗಿದ್ರೆ ಇಲ್ಲಿ ಬಂದರೆ ಒಳ್ಳೆ ವೈಬ್ ಸಿಗುತ್ತೆ. ಈಗ ನೋಡಿ ಗಾಯ್ಸ್, ಈಗ ಅಲ್ಲಿ ಸ್ವಲ್ಪ ಕ್ಲಿಯರ್ ಆಯ್ತು. ನಾವು ಬಂದಿದ್ದು ಸ್ಪಾಟ್ ಅಲ್ಲಿ ನೋಡಿ, ನಾವು ಅಲ್ಲಿಂದನೇ ಎಂಟ್ರಿ ಆಗಿದ್ದು. ಇದೊಂದು ಈ ಕಡೆ ಬಂದರೆ ಕುಂದಾವರಿ ಎಸ್ಟೇಟು ನಿಮಗೆ ಅಲ್ಲಿ ಕಾಣುತ್ತೆ ಅನಿಸುತ್ತೆ ನೋಡಿ. ನಾವು ಎಂಟ್ರಿ ಆಗಿದ್ದು ಅಲ್ಲಿಂದ ಆ ಕಡೆ ಹೈವೇ, ಇಲ್ಲಿಂದ ಈ ಕಡೆ ಕುಂದಾವರಿಗೆ ನಾವು ಬರುವಂಥದ್ದು. ಸರಿ ಗಾಯ್ಸ್, ನಾವು ಇಲ್ಲಿಂದ ಹೊರಡ್ತೀವಿ. ಇಲ್ಲಿಂದ ಹೋಗಿ ಮತ್ತೊಂದು ಕಡೆ ಇನ್ನೊಂದು ಪ್ಲೇಸ್ ಇದೆ, ನೋಡೋಣ. ಅಲ್ಲಿ ಹೋಗ್ತೀವ ಏನಂತ ಸರಿ ಗೊತ್ತಿಲ್ಲ. ನನಗೆ ಸ್ವಲ್ಪ ಜಾಸ್ತಿ ಅಲ್ಲಿ ಹೋಗುವಾಗ ಮಳೆ ಬಂತಂದರೆ ಹೋಗಲ್ಲ. ಮತ್ತೇನಂದರೆ ಇಲ್ಲಿ ಓನ್ಲಿ ಫೆಸಿಲಿಟೀಸ್ ಎಲ್ಲ ಇದೆ, ಆದರೆ ಮೇಲ್ಗಡೆ ರೂಫ್ಗಳೆಲ್ಲ ಹೋಗಿದೆ. ಏನಂದರೆ ಗಾಳಿ ಅಷ್ಟು ವಿಂಡು, ಆ ಗಾಳಿಗೆ ನಿಲ್ಲಲ್ಲ ಯಾವುದು, ಅದಕ್ಕಾಗೆಲ್ಲ ಹಾರಿ ಹೋಗಿದೆ. 1-2 ನಿಂತಿದೆ. ಸರಿ, ಓಕೆ, ನಾವಿನ್ನು ಹೋಗ್ತೇವೆ. ಕೆಳಗೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲಿ 1-2-3 ಫೋಟೋಸ್ಗಳೆಲ್ಲ ತೆಗೆದು ಸೀದಾ ಹೋಗ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೆ ಮೊದಲ ಪ್ರಯತ್ನ. ಇನ್ನು ಮುಂದೆ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೇನೆ, ಪ್ರೋತ್ಸಾಹ ಮಾಡಿ. ನೇಚರಲ್ಲಿರುವಂತಹ
ಈ ಸುಖ ಬೇರೆ ಯಾವುದ್ರಲ್ಲೂ ಸಿಗುವುದಿಲ್ಲ, ನನ್ನ ಅಭಿಪ್ರಾಯ. ಇನ್ನು ನಿಮಗೇನಂತ ಗೊತ್ತಿಲ್ಲ. ಚೆನ್ನಾಗಿದೆ.